ಯಾರೆಲ್ಲ ಈ 1,000 ಸಬ್ಸ್ಕ್ರೈಬರ್ಸನ್ನು 4,000 ಪಬ್ಲಿಕ್ ವಾಚರ್ಸ್ ಅದು ದುಡ್ಡು ಕೊಟ್ಟು ಕಂಪ್ಲೀಟ್ ಮಾಡಬೇಕಂತೇಳಿ ಈ ಒಂದು ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಸಾರಿ. ಯಾಕಪ್ಪ ಸಾರಿ ಅಂದರೆ ಇತ್ತೀಚೆಗೆ ನೀವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ನೀವು ನೋಡಿ ಇರ್ತೀರಿ ಅಂದರೆ ಯಾಡ್ಸ್ ಬಂದಿರುತ್ತೆ. ಇಷ್ಟು ಅಮೌಂಟ್ ಕೊಟ್ಟರೆ ಇಷ್ಟು ನಾವು 1,000 ಸಬ್ಸ್ಕ್ರೈಬರ್ಸ್ 4,000 ವಾಚರ್ಸ್ ಕಂಪ್ಲೀಟ್ ಮಾಡಿಕೊಡ್ತೀವಿ, ಫುಲ್ ಮೌಂಟೇಶನ್ ಮಾಡಿಕೊಡ್ತೀವಿ, ಇಷ್ಟು ಅಮೌಂಟ್ ಕೊಡಿ ಅಮೌಂಟ್ ಮಾಡಿಕೊಡ್ತೀವಿ ಅಂತ ತುಂಬ ಇತ್ತೀಚೆಗೆ ಜಾಸ್ತಿನೇ ಈ ಯಾಡ್ಸ್ ಆಗಿರ್ಬೋದು ಜಾಸ್ತಿನೇ ವೈರಲ್ ಆಗ್ತಿದೆ. ಇದರಿಂದ ತುಂಬ ಜನ ದುಡ್ಡು ಕೊಟ್ಟು ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅನ್ನೋದು ಮಾಡ್ತಾ ಇದ್ದಾರೆ. 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಈ 4,000 ವಾಚರ್ಸ್ ಕೂಡ ದುಡ್ಡು ಕೊಟ್ಟು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ಅಂದರೆ ಪೇಯ್ಡ್ ಮೌಂಟೇಶನ್ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದು ಈ ರೀತಿ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಏನಾಗ್ತಾಯಿದೆ ಅಂದರೆ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಆದರೆ ತುಂಬ ಜನ ಈ ದುಡ್ಡು ಕೊಟ್ಟು ಮೌಂಟೇಶನ್ ಖರೀದಿ ಮಾಡ್ತಾರೆ. ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಹೆಂಗೆ ತುಂಬ ಜನರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಏನು ಮಾಡ್ತಾರೆ, ನೀವು ನಾನು ಕಂಪ್ಲೀಟ್ ಆಗ್ತಾಯಿಲ್ಲ 1,000 ಬ್ರದರ್ ಅಂತೇಳಿ ಅವ್ರು ಏನು ಮಾಡ್ತಾರೆ, ದುಡ್ಡು ಕೊಡ್ತಾರೆ 4,000 ವಾಚರ್ಸು ಮತ್ತು ಮೌಂಟೇಶನ್ ಅನ್ನೋದು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಮೌಂಟೇಶನ್ ಮಾಡ್ತಾರೆ. ಆದರೆ ಅದು ತುಂಬ ಜನ ಏನು ಡೌಟ್ ಅಂದರೆ ದುಡ್ಡು ಕೊಟ್ಟರೆ ಮೌಂಟೇಶನ್ ಆಗುತ್ತಾ, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತಾ, 4,000 ವಾಚರ್ಸ್ ಕಂಪ್ಲೀಟ್ ಆಗುತ್ತಾ, ಇದು ನಿಜಾನ? ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮಲ್ಲಿ ಇತ್ತೀಚೆಗೆ ತುಂಬ ಟ್ರೆಂಡ್ ಆಗ್ತದೆ, ತುಂಬ ನ್ಯೂಸ್ ಆಗ್ತದೆ. ಯಾಕಂದರೆ ಈಗ ಸಡನ್ನಾಗಿ ಪೇಜ್ ಅಂದರೆ ಫೆಬ್ರವರಿ 1ನೇ ತಾರೀಕಿನಿಂದ ಮೌಂಟೇಶನ್ ಕ್ರೈಟೇರಿಯಾ ಚೇಂಜ್ ಆಗ್ತದೆ. 4,000 ಜಾಗದಲ್ಲಿ ವಾಚ್ ಟೈಮು 8,000 ಆಗ್ತದೆ. ಅವರು ಸಿಕ್ಕಿದ ಚಾನ್ಸ್ ಅಂತೇಳಿ ಇದರಲ್ಲೇ ಜಾಡಿಸ್ಬಿಡ್ತಾ ಇದ್ದಾರೆ, ಇದರಲ್ಲೇ ಮಾಡಿಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲರಿಗೂ ಈ ವಿಡಿಯೋ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಪ್ರತಿಯೊಬ್ಬರು ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಷ್ಟ ಆದರೆ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ಲೀಸ್ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಹೊಸಗ ನೋಡ್ತಾರೆ, ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಬನ್ನಿ. ಮೊದಲನೇದಾಗಿ ಹೇಳ್ಬೇಕಾದ್ರೆ ತುಂಬ ಜನರು ಎಲ್ಲರೂ ಕೂಡ ನಾನು ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನ್ನ ಬ್ರದರ್ ಒಬ್ಬರು ಅಂದರೆ ಸುಮಾರು ಅಂದರೆ ಒಂದು ವಾರದ ಹಿಂದುಗಡೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರು ಇಲ್ಲೇ ಗೋಕಾಕ್ ಸೈಡಿಂದ ಬಂದವರು ಭೇಟಿಯಾಗಿದ್ರು. ಏನಂದ್ರೆ ಬ್ರದರ್ ನಾನು ಕೂಡ ನನ್ನ ಯೂಟ್ಯೂಬ್ ಚಾನಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ, ಅದ್ರ ಬಿಟ್ಟು 4,000 ವಾಚರ್ಸ್ ಕಂಪ್ಲೀಟ್ ಆಗ್ತಾರೆ. ಬ್ರದರ್ ನಾನು ಕೂಡ ದುಡ್ಡು ಕೊಟ್ಟು ಕಂಪ್ಲೀಟ್ ಮಾಡ್ಕೋಬೇಕು ಯಾವುದಾದ್ರೂ ಒಂದು ಪ್ಲಾಟ್ಫಾರ್ಮ್ ಮೇಲೆ, ಅಲ್ಲಿ ಹೆಂಗೆ ಕಂಪ್ಲೀಟ್ ಮಾಡೋದು ಹೇಳಿ. ತುಂಬ ಜನ ಕೇಳ್ತಾ ಇದ್ದಾರೆ, ತುಂಬ ಜನ ಮೆಸೇಜಲ್ಲಿ ಕೊಡ್ತಾರೆ, ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳ್ತಾರೆ, ತುಂಬ ಜನ ಟೆಲಿಗ್ರಾಮಲ್ಲಿ ಕೂಡ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ದುಡ್ಡು ಕೊಟ್ಟು ನೀವು ಮೌಂಟೇಶನ್ ಮಾಡ್ಕೊಳ್ಬೋದು. ಅದಕ್ಕೆ ಏನಂತಾರೆ ಅಂದರೆ ಪೇಯ್ಡ್ ಮೌಂಟೇಶನ್ ಅಂತಾರೆ. ಏನಂದ್ರೆ ಪೇಯ್ಡ್ ಮೌಂಟೇಶನ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ 1,000, 2,000, 3,000, 4,000, 5,000 ಅಮೌಂಟ್ ಕೇಳ್ತಾರೆ. ಇಷ್ಟು ಅಮೌಂಟ್ ಕೊಟ್ಟರೆ ನಾವು ನಿಮಗೆ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಕೊಡ್ತೀವಿ. 4,000 ವಾಚರ್ಸ್ ಬೇಕಾದ್ರೆ ನಿಮಗೆ ಇಷ್ಟು ಅಮೌಂಟ್ ಬೇಕು. ಈ ರೀತಿ ಅವರು ಅಂದರೆ ಪ್ರೈಸನ್ನು ಸೆಟ್ ಮಾಡಿದ್ರೆ ಅಷ್ಟು ನೀವು ಅಮೌಂಟ್ ಅವ್ರಿಗೆ ಕೊಡಬೇಕು. ಆವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಏನು ಮಾಡ್ತಾರೆ, ಅಮೌಂಟ್ ಸೆಂಡ್ ಮಾಡ್ತಾರೆ. ಅಮೌಂಟ್ ಸೆಂಡ್ ಮಾಡಿದ ತಕ್ಷಣ ಯಾವ ರೀತಿ ಅವರು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ 1,000 ಸಬ್ಸ್ಕ್ರೈಬ್ 4,000 ವಾಚರ್ಸ್ ಕಂಪ್ಲೀಟ್ ಮಾಡ್ತಾರೆ. ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬಿಡ್ತೀನಿ. ಏನಾದ್ರೆ ಅವ್ರದ್ದೊಂದು ಸಿಸ್ಟಮ್ ಇರುತ್ತೆ, ಅವ್ರದ್ದೊಂದು ದೊಡ್ಡ ಸಿಸ್ಟಮ್. ಏನು ಸಿಸ್ಟಮ್ ಅಂದರೆ ಸಾವಿರಾರು ಇಮೇಲ್ ಐ ಡಿ ಅನ್ನೋದು ಕ್ರಿಯೇಟ್ ಮಾಡಿರ್ತಾರೆ. ಅವರು ಏನು ಮಾಡಿರ್ತಾರೆ, ಜಸ್ಟ್ ಏನಲ್ಲ ಒಂದು ಇಮೇಲ್ ಐ ಡಿಯಿಂದ 1 ಸಬ್ಸ್ಕ್ರೈಬ್ ಮಾಡಿದರೆ 1000 ಇಮೇಲ್ ಐ ಡಿನಿಂದ 1000 ಸಬ್ಸ್ಕ್ರೈಬ್ ಆದಂಗೆ. ಹೌದಲ್ಲ, 1000 ಅಂದರೆ ಒಂದು ಚಾನಲ್ ಇದೆ ಅಂದರೆ 1000 ಇಮೇಲ್ನಿಂದ ಸಬ್ಸ್ಕ್ರೈಬ್ ಮಾಡಿದ್ರೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಂಗೆ. ಈ ರೀತಿ ಮತ್ತು ಈ 4,000 ವಾಚರ್ಸ್ ಅನ್ನೋದು ಯಾವ ರೀತಿ ಕಂಪ್ಲೀಟ್ ಮಾಡ್ತಾರೆ ಜಸ್ಟ್ ಏನಲ್ಲ. ಈಗ ನಾನು ನಿಮಗೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಬೋದು. आप ये वीडियो को देखिए, 4,000 घंटे का वॉच टाइम सिर्फ और सिर्फ 24 घंटे में, वो भी दिन के 17 चैनल. ಈಗ ನೀವು ನೋಡಿದಿರಲ್ಲ ಆ ರೀತಿ ಯಾವ ರೀತಿ ಜಸ್ಟ್ ಒಂದು ಕಂಪ್ಯೂಟರ್ ಇರುತ್ತೆ. ಆ ಕಂಪ್ಯೂಟರಲ್ಲಿ ನೀವು ಏನಂದರೆ ನಿಮ್ಮ ಚಾನಲ್ ಯಾವುದಾದ್ರೂ ಒಂದು ಲಾಂಗ್ ವಿಡಿಯೋ, ಅವ್ರು ಏನಂತಾರೆ ಯಾವುದಾದ್ರೂ ಒಂದು ಲಾಂಗ್ ವಿಡಿಯೋ ಇದಲ್ಲ, ಆ ಲಾಂಗ್ ವಿಡಿಯೋ ತೊಗೊಂಡು ಏನು ಮಾಡ್ತಾರೆ, ಲಿಂಕ್ ಕಾಪಿ ಮಾಡ್ಕೊಂಡು ಅಲ್ಲಿ ಪ್ಲೇ ಮಾಡಿಬಿಡ್ತಾರೆ. ಇದರಿಂದ ಏನುತ್ತೆ, ಆಟೋಮೆಟಿಕ್ ಅಂದರೆ ಮಲ್ಟಿಪಲ್ ಸಿಸ್ಟಮ್ ಮಾಡಿರ್ತಾರೆ. ಆಟೋಮೆಟಿಕ್ ಏನಂತ ಕಂಪ್ಯೂಟರಿಂದ ಏನುತ್ತೆ, ಪದೇ ವೀಡಿಯೋ ನೋಡಿ ಏನು ಮಾಡ್ತಾರೆ, ನಿಮ್ಮ ಯೂಟ್ಯೂಬ್ ಚಾನಲ್ 4,000 ವಾಚರ್ಸನ್ನು ಕಂಪ್ಲೀಟ್ ಮಾಡ್ತಾರೆ. 100% ನೀವು ಕೇಳ್ಬೋದು, ಬ್ರದರ್ ಇದು ನಿಜಾನ? 100% ಆಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ದುಡ್ಡು ಕೊಟ್ಟು ಮೌಂಟೇಶನ್ ಮಾಡ್ಕೊಳ್ಬೋದು. ಅದಕ್ಕೆ ಏನಂತಾರೆ, ಪೇಯ್ಡ್ ಮೌಂಟೇಶನ್ ಅಂತಾರೆ. ಆದರೆ ನಾನು ನಿಮ್ಗೆ ಎಲ್ಲರಿಗೂ ಕೂಡ ಹೇಳೋದು ಏನಪ್ಪ, ಸಜೆಷನ್ ಮಾಡಿದ್ರೆ ದಯವಿಟ್ಟು ಕೈ ಮುಗಿದಿರ್ತೀನಿ ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲರಿರ್ತೀನಿ, ಯಾರು ಕೂಡ ಆ ರೀತಿ ಮಾಡಲೇಬೇಡಿ. ಯಾಕಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ, ಇಲ್ಲ ಅಂತನಲ್ಲ. ಮೌಂಟೇಶನ್ ಆದ ತಕ್ಷಣ ನೀವು ಏನು ಮಾಡ್ತೀರಾ, ಲಕ್ಷ ದುಡ್ಡು ಮಾಡ್ತಾರೆ? ಇಲ್ಲ. ಯಾಕಂದ್ರೆ ತುಂಬ ಜನ ನನ್ನ ತಕ್ಕ ಮಟ್ಟಿಗೆ ಹೇಳ್ಬೇಕಾದ್ರೆ ತುಂಬ ಜನ ಕ್ರಿಯೇಟರ್ಸು ದುಡ್ಡುಗೋಸ್ಕರ ಯೂಟ್ಯೂಬ್ ಮೇಲೆ ಬಂದಿದ್ದಾರೆ. ಇನ್ನೂ ಕೆಲವೊಂದಷ್ಟು ಜನ ಕಷ್ಟಪಡ್ತಾ ಇದ್ದಾರೆ. ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಏನಂದ್ರೆ, ದುಡ್ಡು ಬರುತ್ತೆ, ಬೇಡ ಅನ್ನಲ್ಲ. ದುಡ್ಡು ನೀವು ಬೇಡ ಅಂದ್ರೂ ಕೂಡ ಬರುತ್ತೆ. ಆದ್ರೆ ಬಟ್ ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ನಿಮ್ಮ ಚಾನಲಲ್ಲಿ ನೀವು ದುಡ್ಡು ಕೊಟ್ಟು ಮೌಂಟೇಶನ್ ಮಾಡ್ಕೊಳ್ಳೇಬೇಡಿ. ಯಾಕಂದರೆ ಇವಾಗ ನೀವು ಚಾನಲ್ ಮೌಂಟೇಶನ್ ಮಾಡಿದರೆ 1,000 ಸಬ್ಸ್ಕ್ರೈಬರ್ಸ್ ತೊಗೊಂಡ್ರೆ 4,000 ವಾಚರ್ಸ್ ಕಂಪ್ಲೀಟ್ ಮಾಡಿದರೆ ಚಾನಲ್ ಮೌಂಟೇಶನ್ ಆನಾಯಿತು. ಮುಂದೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಯಾರಾದರೂ ವಿಡಿಯೋ ನೋಡಲ್ಲ. ಯಾಕೆ ನೋಡಲ್ಲ ಅಂದರೆ, ನೀವು ದುಡ್ಡು ಕೊಟ್ಟು ಅಲ್ಲಿ ಪೇಯ್ಡ್ ಸಬ್ಸ್ಕ್ರೈಬರ್ಸ್ ತೊಗೊಂಡಿರ್ತಾರೆ. ಅವ್ರು ನಿಮ್ಮ ವಿಡಿಯೋ ಲಿಂಕ್ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಟಿಫಿಕೇಶನ್ ಬಿದ್ದ ತಕ್ಷಣ ಅವ್ರು ನಿಮ್ಮ ವಿಡಿಯೋ ನೋಡಲ್ಲ. ಯಾಕಂದ್ರೆ ಅವ್ರನ್ನ ದುಡ್ಡು ಕೊಟ್ಟು ತೊಗೊಂಡಿದ್ರೆ ಅವ್ರು ಪರ್ಮನೆಂಟ್ ಆಗಿರ್ತಾರೆ. ಆದರೆ ನಿಮ್ಮ ವಿಡಿಯೋ ನೋಡಲ್ಲ. ಆವಾಗ ನಿಮ್ಮ ವಿಡಿಯೋಗೆ ಸರಿಯಾಗಿ ಇಂಪ್ರೆಷನ್ ಸಿಗಲ್ಲ, ಕ್ಲಿಕ್ ಬರಲ್ಲ, ವೈರಲ್ ಆಗಲ್ಲ. ನೀವು ಎಷ್ಟು ದುಡ್ಡು ಖರ್ಚು ಮಾಡಿದ್ರೆ ಅಷ್ಟು ನಿಮ್ಮ ದುಡ್ಡು ಬರಲ್ಲ, ವಾಪಸ್ ಚಾನಲ್ ಡೆಡ್ ಆಗುತ್ತೆ. ಅದಕ್ಕೋಸ್ಕರ ಅದರಿಂದ ಯಾವುದೇ ಕ್ರಿಯೇಟರ್ಸ್ ಆಗಿರ್ಬೋದು ಎಲ್ಲರಿಗೂ ಹೇಳೋದೇನೆಂದರೆ, ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟು ತೊಗೊಳ್ಬೇಡಿ. ಕಷ್ಟ ಆಗಲಿ,
ಈ 4,000 ವಾಚರ್ಸ್ ಏನು 6 ತಿಂಗಳಲ್ಲಿ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಬೇಡ, ಮತ್ತೆ ಈ 8,000 ಕಂಪ್ಲೀಟ್ ಮಾಡೋಣ. ಕಷ್ಟಪಡಬೇಕು. ಆ್ಯಕ್ಚುಲಿ ಹೇಳ್ಬೇಕಾರೆ ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಂದ್ರೆ ನೀವು ದುಡ್ಡು ಕೊಟ್ಟು ತೊಗೊಳ್ಬೋದು ಫುಲ್ ಮೌಂಟೇಶನ್ ಪ್ಯಾಕೇಜ್. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಆಗಿರೋ, ಫೇಸ್ಬುಕ್ ಆಗಿರ್ಬೋದು, ಆಲ್ಮೋಸ್ಟ್ ಈ ಟೆಲಿಗ್ರಾಮ್ ಆಗಿರೋ ತುಂಬ ಈಗ ಇದನ್ನಾಗ್ತಿದೆ. ಇಷ್ಟು ದುಡ್ಡು ಕೊಡಿ ಫುಲ್ ಮ್ಯಾನಿಟೇಷನ್ ಪ್ಯಾಕೇಜ್ ಮಾಡಿಕೊಡ್ತೀವಿ, ಮೌಂಟೇಶನ್ ಆನ್ ಮಾಡ್ಕೊಡ್ತೀವಿ. ನೀವು ದುಡ್ಡು ಒಂದೇ ಪೇ ಮಾಡಿ ನಾವು ನಿಮ್ಮ ಚಾನಲ್ ಮೌಂಟೇಶನ್ ಆನ್ ಮಾಡಿಕೊಡ್ತೀವಿ. ಮಾಡ್ತಾರೆ, ಇಲ್ಲ ಅಂತನಲ್ಲ. ಕೆಲವೊಂದಷ್ಟು ಜನ ಸಿಕ್ಕಿದ ಚಾನ್ಸ್ ಅಂತೇಳಿ ಫೇಕ್ ಮಾಡ್ತಾಯಿದ್ದಾರೆ, ಇನ್ನು ಕೆಲವೊಂದು ಜನ ರಿಯಲಾಗಿ ಮಾಡ್ತಾಯಿದ್ದಾರೆ, ಇಲ್ಲ ಅಂತೇನಲ್ಲ. ಆದರೆ ಅದು ಮಾಡಿದರೂ ಕೂಡ ವೇಸ್ಟು. ಯಾಕಂದ್ರೆ ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಡಬೇಕು, ವ್ಯೂಸ್ ಬರಬೇಕು. ವ್ಯೂಸ್ ಬಂದರೆ ಮಾತ್ರ ನಿಮ್ಗೆ ಅರ್ನಿಂಗ್ ಆಗುತ್ತೆ. ಯಾಕಂದ್ರೆ ಆ ವೀಡಿಯೋ ನೋಡಿದ ತಕ್ಷಣ ಕ್ಲಿಕ್ ಮಾಡಿ ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ನೋಡಿದ ತಕ್ಷಣ ವೀಡಿಯೋಗೆ ಆ್ಯಡ್ಸ್ ಬರುತ್ತೆ. ಆ್ಯಡ್ಸಿನಿಂದ ನಮಗೆ ದುಡ್ಡು ಬರುತ್ತೆ. ಈಗ ನಾವು ವೀಡಿಯೋನೇ ಅಪ್ಲೋಡ್ ಮಾಡಿದ್ವಿ, ನಮ್ಮ ಚಾನಲ್ ಮೌಂಟೇಶನ್ ನಾನು ಇದು, ಅದ್ರ ಬಟ್ ನೋಡೋರು ಯಾರೂ ಇಲ್ಲ, ನಮ್ಮ ದೇವರುಗಳು, ನಮ್ಮ ಫ್ಯಾಮಿಲಿ ಮೆಂಬರ್ಸ್. ನೀವು ಅಂದರೆ ನೀವೇ ನಾನು ನೋಡಲಿಲ್ಲ, ನನ್ನ ವೀಡಿಯೋ ಅಂದರೆ ಯಾವ ರೀತಿ ಆಗುತ್ತೆ ಅದೇ ರೀತಿ ಆಗ್ತಾ ಇದೆ. ನಾನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಯಾರೂ ನೋಡಲಿಲ್ಲ ಅಂದರೆ ನೀವು ₹1 ಕೂಡ ದುಡ್ಡು ಮಾಡೋಕ್ಕೆ ಸಾಧ್ಯವಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಎಷ್ಟು ಖರ್ಚು ಮಾಡಿದ್ರೆ ಅಷ್ಟು ದುಡ್ಡು ವಾಪಸ್ ರಿಟರ್ನ್ ಆಗಲ್ಲ. ನನಗೆ ಎಲ್ಲರಿಗೂ ಹೇಳ್ಬೇಕಾರೆ ಇದೇ ಸಿಕ್ಕಿದೆ ಚಾನ್ಸ್. ತುಂಬ ಜನ ಈಗ ನೀನು ಈ ಹೊಸ ಮೋಟಿವೇಶನ್ ಕ್ರಿಯೇಟರ್ ಬಂದಿದೆ, ಅದಕ್ಕೆ ಅಷ್ಟರಲ್ಲಿ ಬೇಗ ಮಾಡಿ ಕೊಡ್ತೀವಿ, ಅಷ್ಟು ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಡಿ ಅಂತ ಯಾರು ಕೂಡ ಮೋಸ ಹೋಗ್ಬೇಡಿ. ಆ ಮೋಸಕ್ಕೆ ಬಲಿ ಆಗಬೇಡಿ, ನೀವು ಬಕ್ರ ಆಗಬೇಡಿ. ನಾನು ನಿಮ್ಗೆ ಎಲ್ಲರಿಗೂ ಹೇಳೋದನ್ನ ಕಷ್ಟ ಆಗಲಿ, ಸ್ವಲ್ಪ ತಡವಾಗಲಿ, ಒಳ್ಳೆ ರೀತಿಯಿಂದ ವೀಡಿಯೋ ಅಪ್ಲೋಡ್ ಮಾಡಿ. ನಾವು ಇದ್ದೀವಿ, ನಾವೇನು ಇನ್ನೂ ಎಲ್ಲಿ ಹೋಗಿಲ್ಲ. ನಾನಿದ್ದೀನಿ, ನಿಮ್ಮ ಪ್ರೀತಿ ಕನ್ನಡ ಫ್ಯಾಮಿಲಿ ಮೆಂಬರ್ಸ್ ನಾನಿದ್ದೀನಿ. ಹೇಳೋದೇನೆಂದರೆ ಒಳ್ಳೆ ರೀತಿಯಿಂದ ವೀಡಿಯೋ ಮಾಡಿ, ಒಳ್ಳೆ ರೀತಿಯಿಂದ ಒಳ್ಳೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಆಟೋಮೆಟಿಕ್ ನಿಮ್ಮ ಚಾನಲ್ ಒಂದೊಂದೇ ಸಬ್ಸ್ಕ್ರೈಬರ್, ಡೈಲಿ ಒಂದೇ ಸಬ್ಸ್ಕ್ರೈಬರ್ ಇರಲಿ, 2 ದಿನಕ್ಕೆ ಒಂದು ಸಬ್ಸ್ಕ್ರೈಬರ್ ಇರಲಿ ನಡೀತೆ. ಯಾಕಂದರೆ ಅವು ಮಾಡುವಂಥ ಸಬ್ಸ್ಕ್ರೈಬರ್ಸು ನಿಮ್ಗೆ ಇಷ್ಟಪಡಬೇಕು. ಈಗ ನೀವು ನಾನು ವೀಡಿಯೋ ನೋಡ್ತಾರೆ, ನಾನು ಏನು ಇಷ್ಟಪಟ್ಟಿರ್ತಾರೆ, ನಾನು ಮಾತಾಡುವಂಥ ಸ್ಟೈಲಿಶ್ ಆಗಿರ್ಬೋದು, ನಾನು ಹಾಕುವಂಥ ಡ್ರೆಸ್ಸು, ನನ್ನಲ್ಲಿ ಏನೋ ಒಂದು ಇಷ್ಟ ಆಗಿ ನೀವು ನಾನು ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಅದೇ ರೀತಿ ಕೂಡ ಅವರು ನಿಮ್ಮನ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಬೇಕು. ಯಾಕಂದ್ರೆ ನೀವು ನಿಮ್ಮನ್ನ ಇಷ್ಟಪಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ನೀವು ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಕೂಡ ನೋಟಿಫಿಕೇಶನ್ ಅವ್ರಿಗೆ ಹೋಗಿ ತಲುಪುತ್ತೆ. ಅವಾಗ ಆರಾಮಾಗಿ ಅವರು ನಿಮ್ಮ ವೀಡಿಯೋ ನೋಡ್ತಾರೆ. ಅದೇ ನೀವು ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನೀವು ಎಷ್ಟೇ ಒಳ್ಳೆ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೋಡಲ್ಲ. ಅದಕ್ಕೋಸ್ಕರ ದಯವಿಟ್ಟು ಆ ರೀತಿ ಮಾಡೋಕೆ ಹೋಗ್ಬಿಡಿ. ದುಡ್ಡು ಕೊಟ್ಟು ಮೋಟಿವೇಶನ್ ಮಾಡ್ಕೊಳ್ಬೇಕು, ಹಂಗೆ ಮಾಡ್ಕೊಳ್ಬೇಕು ಅಂತ ಏನಾದ್ರು ಮೈಂಡಲ್ಲಿ ಇದ್ದರೆ ರಿಮೂವ್ ಮಾಡಿಬಿಡಿ. ಅಂದ್ಬಿಟ್ರೆ ನಾನು ಬೇರೆ ಏನೋ ಅಂದರೆ ಹೇಳೋದು ಬೇಕಾಗಿಲ್ಲ, ನಿಮಗೆ ಆಟೋಮೆಟಿಕ್ ಗೊತ್ತಾಗಿರುತ್ತೆ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಹೇಳ್ಬೇಕಾದ್ರೆ ಈ ವಿಡಿಯೋ ಮಾಡೋ ಉದ್ದೇಶ ಯಾಕಂದರೆ ನಿಮಗೋಸ್ಕರ. ನಿಮ್ಮ ಕಷ್ಟ ನನಗೆ ಗೊತ್ತು, ನನಗೂ ಅರ್ಥ ಆಗುತ್ತೆ. ನಾನು ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾಗ ನನಗೂ ಗೊತ್ತಿದೆ. 1,000 ಸಬ್ಸ್ಕ್ರೈಬರ್ಸ್ 4,000 ವಾಚರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಕಷ್ಟ ನನಗೆ ಗೊತ್ತು. ಆದರೆ ನಾವು ಈ ರೀತಿ ಮಾಡಬಾರ್ದು. ಯಾಕಂದರೆ ನಮ್ಮನ್ನು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಲಿ, ಸ್ವಲ್ಪ ಲೇಟ್ ಆಗಲಿ, ತಡವಾಗಲಿ, ಆದಷ್ಟು ಬೇಗ ಆಗುತ್ತೆ. ಎಲ್ಲರದು ಕಂಪ್ಲೀಟ್ ಆಗುತ್ತೆ, ಯಾರ್ದು ಇಲ್ಲ ಅಂತನಲ್ಲ. ತಡವಾದರೂ ನಡೆಯುತ್ತೆ, ಒಳ್ಳೆ ರೀತಿಯಿಂದ ಆಗಲಿ. ಯಾಕಂದರೆ ನಾವು ಈಗ ಕಷ್ಟಪಟ್ಟು ವೀಡಿಯೋ ಅಪ್ಲೋಡ್ ಮಾಡಿ ನಮ್ಮನ್ನು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋ ಪ್ರತಿದಿನ ನೀವು ನೋಡ್ತಾ ಇದ್ದಾರೆ ಅಂದರೆ ನನಗೆ ಆಟೋಮೆಟಿಕ್ ನಿಮ್ಮಿಂದ ನನಗೆ ದುಡ್ಡು ಬರ್ತಾಯಿದೆ, ನಿಮ್ಮ ಪ್ರೀತಿ ಸಿಗ್ತಾಯಿದೆ. ದುಡ್ಡಿಗಿಂತ ಹೆಚ್ಚು ನಿಮ್ಮ ಪ್ರೀತಿ ಸಿಗ್ತಾಯಿದಲ್ಲ. ಎಲ್ಲೇ ಹೊರಗಡೆ ಹೋದರೂ ನೀವು ನನಗೆ ಗುರುತಿಸ್ತಾರೆ. ಅದೇ ರೀತಿ ಹೇಳ್ಬೇಕಾದ್ರೆ ನೀವು ಕೂಡ ಬೆಳಿಬೇಕಾದ್ರೆ ನೀವೆಲ್ಲ ಏನು ಮಾಡಬೇಕು, ಒಳ್ಳೆ ರೀತಿಯಿಂದ ವೀಡಿಯೋ ಮಾಡಬೇಕು. ದುಡ್ಡು ಕೊಟ್ಟು ಅಲ್ಲಿ ಕೊಟ್ಟು ಇಲ್ಲಿ ಕೊಟ್ಟು ಮೌಂಟೇಶನ್ ಪೇಡ್ ಮೌಂಟೇಶನ್ ಮಾಡಬೇಡಿ. ಇನ್ನೂ ಎಲ್ಲ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಈ ವಿಡಿಯೋ ಮಾಡೋ ಉದ್ದೇಶ ಎಷ್ಟಂದರೆ, ತುಂಬ ಫ್ಯಾಮಿಲಿ ಮೆಂಬರ್ಸ್ ಆ್ಯಕ್ಚುಲಿ ಈ ವಿಡಿಯೋ ಮಾಡಬೇಕಾದ ಕಾರಣ ಏನಂದರೆ ತುಂಬ ಜನ ಈ ರೀತಿ ಮಾಡ್ತಾಯಿದ್ದಾರೆ. ಅದರಲ್ಲಿ ನನ್ನ ಹೆಸರು ಮೇಲೆ ತುಂಬ ಜನ ಟೆಲಿಗ್ರಾಮಲ್ಲಿ ಸಿಕ್ಕಿದೆ ಚಾನ್ಸ್ ಅಂತ ಲೆಟ್ರ್ ಹೊಡಿತಾ ಇದ್ದಾರೆ. ಅದ್ರ ಬಗ್ಗೆ ವೀಡಿಯೋ ಕೂಡ ಮಾಡಿದ್ದೀನಿ. ಎಲ್ಲ ರೀತಿಯ ಯಾವುದೇ ರೀತಿಯ ಯಾರ ಹತ್ರನೂ ಕೂಡ ₹1 ಕೇಳಲ್ಲ. ಕೇಳೋಕ್ಕೆ ನೀವು ನನಗೆ ಏನು ಕಡಿಮೆ ಮಾಡಿದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೇಳೋಕ್ಕಿಂತ ಮುಂಚೆನೇ ಎಲ್ಲ ಕೊಡ್ತಾಯಿದ್ದಾರೆ. ಮತ್ತೇನು ಬೇಕು, ಎಲ್ಲರಿಗೂ ಸಜೆಷನ್ ಮಾಡೋದನ್ನ ಪೇಡ್ ಮೌಂಟೇಶನ್ ಮಾಡ್ಕೊಳ್ಳೇಬೇಡಿ ಅಂತ ನಾನು ಹೇಳಲ್ಲ. ನಿಮ್ಮ ಇಷ್ಟ ಆದ್ರೆ ಬಟ್ಟು ನನ್ನ ಫ್ಯಾಮಿಲಿ ಮೆಂಬರ್ಸ್ ನಾನು ನಿಮ್ಗೆ ಎಲ್ಲರಿಗೂ ಸಜೆಷನ್ ಮಾಡಬೇಡಿ. ಆದಷ್ಟು ಕಷ್ಟ ಆಗಲಿ, ಸ್ವಲ್ಪ ತಡವಾಗಲಿ, ಒಳ್ಳೆ ರೀತಿಯಿಂದ ಮಾಡಿ. ಆಟೋಮೆಟಿಕ್ ನಿಮ್ಮ ಯೂಟ್ಯೂಬ್ ಚಾನಲ್ ಆಗುತ್ತೆ. ಈ ವರ್ಷ ಆಗಲಿ, ಮುಂದಿನ ವರ್ಷ ಆಗುತ್ತೆ, ಮುಂದಿನ ವರ್ಷ ಅಂದರೆ 10 ವರ್ಷ ಆಗುತ್ತಲ್ಲ. ಅದು ಯಾವತ್ತೂ ಕಾರಣಕ್ಕೂ ನಿಲ್ಲಲ್ಲ ಅಂತ ಹೇಳ್ತಾ ಏನಿಲ್ಲ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾನು ನಿಮಗೆ ಈ ಒಂದು ಹೊಡೆದಲ್ಲಿ ನನಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇತ್ತೀಚೆಗೆ ತುಂಬ ಟ್ರೆಂಡ್ ಆಗಿದೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ದುಡ್ಡು ತುಂಬ ಲಾಸ್ ಆಗ್ತಾಯಿದೆ, ತುಂಬ ಜನ ಮೋಸ ಹೋಗ್ತಾಯಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಮೋಸ ಹೋಗಬೇಡಿ. ಪೇಡ್ ಮೌಂಟೇಶನ್, ಆ ಮೌಂಟೇಶನ್, ಈ ಮೌಂಟೇಶನ್, ಅಷ್ಟು ದುಡ್ಡು ಇಷ್ಟು ದುಡ್ಡು ಅಂತ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರ ಮೋಸಕ್ಕೆ ನೀವು ಬಲಿ ಆಗಬೇಡಿ ಅಂತ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಂಪಾರ್ಟೆಂಟ್ ಅಂತ ಮಾಡಿದೆ ಅಂತ ಈ ಒಂದು ವಿಡಿಯೋ ಮುಗಿಸ್ತೀನಿ. ಈ ಒಂದು ಮುಗಿಸೋಕೆ ಮುಂಚೆ ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲರಿಗೂ ಹೇಳ್ತೀನಿ, ವಿಡಿಯೋ ಯಾವ ರೀತಿ ಅನಿಸಿತ್ತು ಏನೋ ಗೊತ್ತಿಲ್ಲ, ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ವಿಡಿಯೋ ಬಗ್ಗೆ ಯಾವ ರೀತಿ ಇದೆ ಏನು ಅಂತ ಈ ಒಂದು ವಿಡಿಯೋ ಮುಗಿಸ್ತೀನಿ. ಪ್ರತಿಭಾ ಕನ್ನಡ ಟಿಕೆಟ್ಸ್ ಎಲ್ಲರೂ ಕೂಡ ಮತ್ತೆ ನನಗೆ ನೆಕ್ಸ್ಟ್ ವಿಡಿಯೋ ಸಿಗ್ತಾನೆ. ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಸಾರಿ, ಈ ವಿಡಿಯೋದಲ್ಲಿ ತಮ್ಮನೇಲಿ ನೀವು ನೋಡಿ ಕ್ಲಿಕ್ ಮಾಡಿ ವಿಡಿಯೋ ನೋಡ್ತಾ ಇರ್ತಾರೆ. ಅದ್ರ ಬಟ್ಟೆ ಏನು ಮಾಡೋದು, ನಾನು ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಪ್ರತಿಯೊಬ್ಬರ ಜೀವನ ಮತ್ತೆ ಸಿಗ್ತೀನಿ. ಇಷ್ಟ ಬಾಯ್. ಏನು ನಿಮಿಷ